ಗೌರಿಶಕ್ಕಿ ಸ್ಟುಡಿಯೋದ ಹೊಸ ಪ್ರಸ್ತುತಿ ಕರೆಂಟ್ ಕನ್ನಡ ನೋಡ್ತಾ ಇರೋ ನಮಗೆ ಸ್ವಾಗತ. ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರ ಸ್ವೀಕರಿಸಿ ಡಿ.ಸಿ.ಎಂ ಸೇರಿದಂತೆ 13 ಮಂತ್ರಿಗಳ ಮಂತ್ರಿಮಂಡಲ ರಚನೆ ಮಾಡಿ ಸುಮಾರು 2 ತಿಂಗಳಾಗ್ತಾ ಬಂದಿದೆ. ಈ 2 ತಿಂಗಳಲ್ಲಿ ಡಿ.ಕೆ.ಶಿ ಅವರು, ಸಿದ್ದರಾಮಯ್ಯ ಅವರು, KPCC ಅಧ್ಯಕ್ಷರಾದ B.K. ಹರಿಪ್ರಸಾದ್ ಅವರು 2 ಸಾರಿ ಮಂತ್ರಿಮಂಡಲ ವಿಸ್ತರಣೆಗೆ ಅಂತ ದೆಹಲಿ ಯಾತ್ರೆಯನ್ನು ಮಾಡಿ ಬಂದಿದ್ದಾರೆ. ನನಗೆ 136 ಶಾಸಕರು ಮತ್ತು ಎಲ್ಲ ವಿಧಾನ ಪರಿಷತ್ ಸದಸ್ಯರು ಒಂದೇ ಅಂತ ಡಿ.ಕೆ.ಶಿ ಅವರೇನೋ ಡೈಲಾಗ್ ಹೊಡೆದಿದ್ದಾರೆ. ಆದರೆ ಅದು ಅಷ್ಟು ಸುಲಭ ಅಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಒಂದು ಕಡೆ ಡಿ.ಕೆ.ಶಿ ಅವರ ಪಟ್ಟಿ, ಇನ್ನೊಂದು ಕಡೆ ಮಾಜಿ CM ಸಿದ್ದರಾಮಯ್ಯನವರ ಪಟ್ಟಿ, ಇನ್ನೊಂದು ಕಡೆ ಹೈಕಮಾಂಡ್ ಅವರ ಪಟ್ಟಿ. ಈ 3 ಪಟ್ಟಿಗಳ ಮಧ್ಯೆ ಮಂತ್ರಿಮಂಡಲದ ವಿಸ್ತರಣೆಯನ್ನು ಸಮನ್ವಯ ಮಾಡೋದು ಅಷ್ಟು ಈಸಿ ಟಾಸ್ಕ್ ಅಲ್ಲ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಚಾರನೇ. ಹಾಗಿದ್ರೆ ಮಂತ್ರಿಮಂಡಲ ವಿಸ್ತರಣೆ ಬಗ್ಗೆ ಓಡಾಡ್ತಾ ಇರೋ ಹೊಸ ಸುದ್ದಿಗಳು ಏನು? ಈಗ ಹೊಸದಾಗಿ 2 DCM ಸ್ಥಾನಗಳನ್ನು ಸೃಷ್ಟಿ ಮಾಡೋ ಯೋಚನೆ ನಡೀತಾ ಇದೆ. ಹಿರಿಯ ಸಚಿವರಾದ ಲಿಂಗಾಯತರಾದ MB ಪಾಟೀಲ್ ಮತ್ತು ಅಹಿಂದ ಸಮುದಾಯದವರಾದ ಸತೀಶ್ ಜಾರಕಿಹೊಳಿ ಅವರ ಹೆಸರು ಈ ಪಟ್ಟಕ್ಕೆ ಕೇಳಿ ಬರ್ತಾ ಇದೆ. ಒಬ್ಬರು ದಲಿತ ಸಮುದಾಯದ ಪರಮೇಶ್ವರ್ ಅವರು ಆಲ್ರೆಡಿ DCM ಆಗಿದ್ದಾರೆ. ಇವಾಗ ಲಿಂಗಾಯತ ಸಮುದಾಯದವರಿಗೆ ಮತ್ತು ಅಹಿಂದ ಸಮುದಾಯದವರಿಗೆ ಅವಕಾಶ ಕೊಟ್ಟರೆ ಎಲ್ಲರಿಗೂ ಪ್ರಾಶಸ್ತ್ಯ ಕೊಟ್ಟ ಹಾಗಾಗುತ್ತೆ ಅನ್ನೋದು ಇದರ ಹಿಂದಿನ ಲೆಕ್ಕಾಚಾರ. ಇನ್ನು ಮಹಿಳಾ ಸಚಿವರ ಪ್ರಾತಿನಿಧ್ಯ ವಿಷಯಕ್ಕೆ ಬಂದರೆ, ಒಕ್ಕಲಿಗ ಕೆಟಗರಿಯಲ್ಲಿ ವಿಧಾನ ಪರಿಷತ್ ಸದಸ್ಯೆಯಾಗಿರೋ ಆರತಿ ಕೃಷ್ಣ ಅವರು ಬಹಳ ಸಮಯದಿಂದ ಲಾಬಿ ನಡೆಸಿದ್ದಾರೆ. ಡಿ.ಕೆ.ಶಿ ಅವರೇ ಪ್ರಸ್ತಾಪ ಮಾಡಿರೋ ಅನಿವಾಸಿ ಕನ್ನಡಿಗರ ಅಭಿವೃದ್ಧಿ ಖಾತೆ ತನಗೆ ಸಿಗಬೇಕು ಅನ್ನೋದು ಆರತಿ ಕೃಷ್ಣ ಅವರ ಲೆಕ್ಕಾಚಾರ. ಈಗಾಗಲೇ ಅವರು ಅನಿವಾಸಿ ಕನ್ನಡಿಗರ ಸಂಘಗಳ ಜೊತೆ, ಮುಖ್ಯಸ್ಥರ ಜೊತೆ ಡಿ.ಕೆ.ಶಿ ಅವರನ್ನು ಕೆಲವು ಬಾರಿ ಭೇಟಿಯಾಗಿದ್ದೂ ಆಗಿದೆ. ಮಹಿಳಾ ಕೋಟದಲ್ಲಿ ಇನ್ನು ಬರ್ತಾ ಇರೋ ಹೆಸರುಗಳು ಈ ಹಿಂದೆ ಸಚಿವರಾಗಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಉಮಾಶ್ರೀ ಅವರದ್ದು. ಇವರ ಜೊತೆಗೆ ಮೊದಲ ಬಾರಿ ಶಾಸಕಿಯಾಗಿರುವ, ಅಂದರೆ ಮೂಡಿಗೆರೆ ಕ್ಷೇತ್ರದಿಂದ ಶಾಸಕಿಯಾಗಿ ಆಯ್ಕೆಯಾಗಿರೋ ನಯನಾ ಮೋಟಮ್ಮ ಕೂಡ ಆ ದಿಕ್ಕಿನಲ್ಲಿ ಪ್ರಭಾವ ಬೀರೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇದೆಲ್ಲದರ ಮಧ್ಯೆ ಅಚ್ಚರಿಯ ಆಯ್ಕೆ ಅನ್ನೋ ಥರ ಬಳ್ಳಾರಿ ಲೋಕಸಭಾ ಸಂಸದ ಈ ತುಕಾರಮ್ಮ ಅವರ ಪತ್ನಿ ಅನ್ನಪೂರ್ಣ ತುಕಾರಮ್ಮ ಅವರ ಹೆಸರು ಮುನ್ನೆಲೆಗೆ ಬಂದಿದೆ. ಸಂಡೂರು ಕ್ಷೇತ್ರದ ಶಾಸಕಿಯಾಗಿರೋ ಅನ್ನಪೂರ್ಣ ತುಕಾರಮ್ಮ ಅವರ ಹೆಸರು ಒಂದು ಅಚ್ಚರಿಯ ಆಯ್ಕೆ. ಇದಲ್ಲದೆ ಕಲಬುರಗಿ ಉತ್ತರ ಕ್ಷೇತ್ರದ ಶಾಸಕಿ ಖನಿಜಾ ಫಾತಿಮಾ ಅವರ ಹೆಸರು ಬರ್ತಾ ಇದ್ದರೂ ಕೂಡ ಅವರಿಗೆ ಕನ್ನಡ ಬಾರದೇ ಇರೋದೇ ದೊಡ್ಡ ಹಿನ್ನಡೆ ಆಗ್ಬೋದು ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಕಾಂಗ್ರೆಸ್ ಮಂತ್ರಿಮಂಡಲದಲ್ಲಿ ಇನ್ನೊಂದು ಪ್ರಮುಖ ಪ್ರಾತಿನಿಧ್ಯ ಬಯಸೋದು ಮುಸ್ಲಿಂ ಸಮುದಾಯ. ವಿಧಾನ ಪರಿಷತ್ ಸದಸ್ಯ ಸಲೀಂ ಅಹಮದ್, ಮಾಜಿ ಸಚಿವರಾದ ಬೆಂಗಳೂರಿನ ಚಾಮರಾಜಪೇಟೆ ಕ್ಷೇತ್ರದ ಜಮೀರ್ ಅಹಮದ್, ಮೈಸೂರಿನ ನರಸಿಂಹರಾಜ ಕ್ಷೇತ್ರದ ತನ್ವೀರ್ ಸೇಠ್, ಬೆಂಗಳೂರಿನ ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷದ್, ಶಾಂತಿನಗರದ ಶಾಸಕ NA ಹ್ಯಾರಿಸ್ ಇವರೆಲ್ಲ ಇಲ್ಲಿ ಉಮೇದುವಾರರಾಗಿದ್ದಾರೆ. ಆದರೆ ಜಮೀರ್ ಅವರಿಗೆ ಸಿದ್ದರಾಮಯ್ಯರ ಜೊತೆಗೆ ಬಹುಕಾಲದ ನಂಟು ಇದ್ದರೂ CM ಸ್ಥಾನವನ್ನು ಸಿದ್ದರಾಮಯ್ಯವರು ಬಿಡೋ ಹೊತ್ತಿಗೆ ಅವರ ಮಧ್ಯೆ ಸಂಬಂಧ ಸ್ವಲ್ಪ ಹಳಸಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಜಮೀರ್ ಅವರು ಸಚಿವ ಸ್ಥಾನ ಪಡೆಯೋ ಕನಸು ಅಷ್ಟು ಸುಲಭ ಅಲ್ಲ ಅನ್ನೋದು ಎಲ್ಲರ ಮಾತು. ಇನ್ನು ಇತ್ತೀಚೆಗೆ MLC ಸಲೀಂ ಅಹಮದ್ ಅವರು ಹೇಳಿಕೆ ಕೊಟ್ಟು ಕನಿಷ್ಠ ಪಕ್ಷ 4 ಸ್ಥಾನಗಳನ್ನು ಮುಸ್ಲಿಂ ಸಮುದಾಯಕ್ಕೆ ಈ ಮಂತ್ರಿಮಂಡಲದ ವಿಸ್ತರಣೆಯಲ್ಲಿ ನೀಡಲೇಬೇಕು ಅನ್ನೋ ಒತ್ತಾಯನೂ ಮಾಡಿದ್ದಾರೆ. ಜಾತಿ ಸಮುದಾಯದ ಲೆಕ್ಕಾಚಾರ ಪ್ರತಿ ಎಲೆಕ್ಷನ್ನಲ್ಲೂ ಮಂತ್ರಿಮಂಡಲದ ವಿಸ್ತರಣೆಯಲ್ಲೂ ಜಾಸ್ತಿಯಾಗಿಯೇ ಬರ್ತಾ ಇರುತ್ತೆ. ಹಾಗೆ ನೋಡಿದ್ರೆ OBC ಮತ್ತು SC/ST ಸಮುದಾಯದಿಂದ ಬಲವಾಗಿ ಕೇಳಿ ಬರ್ತಾ ಇರೋ ಒಂದಷ್ಟು ಹೆಸರುಗಳಿವೆ. ಅವುಗಳಲ್ಲಿ ಮುಖ್ಯವಾದ ಹೆಸರುಗಳು ಅಂದರೆ ಚಾಮರಾಜನಗರ ಕ್ಷೇತ್ರದ ಸಿ ಪುಟ್ಟರಂಗ ಶೆಟ್ಟಿ, ಜೇವರ್ಗಿ ಕ್ಷೇತ್ರದ ಅಜಯ್ ಸಿಂಗ್, ವಿರಾಜಪೇಟೆ ಕ್ಷೇತ್ರದ ES ಪೊನ್ನಣ್ಣ, ಭಟ್ಕಳ ಕ್ಷೇತ್ರದ ಮಂಕಾಳ ಸುಬ್ಬವೈದ್ಯ, ಕೊಪ್ಪಳ ಕ್ಷೇತ್ರದ ರಾಘವೇಂದ್ರ ಹೆಟ್ನಾಳ್. ಈ ಹೆಸರುಗಳು ತುಂಬ ಮುನ್ನೆಲೆಯಲ್ಲಿವೆ. ಇನ್ನು ಒಕ್ಕಲಿಗ ಕ್ಷೇತ್ರದಿಂದ ಮಂತ್ರಿಮಂಡಲ ಸೇರೋ ಚಾನ್ಸ್ ಇರೋ ಹೆಸರುಗಳು ಯಾವುದಪ್ಪ ಅಂತಂದರೆ, ಸಿರಾ ಕ್ಷೇತ್ರದ ಶಾಸಕ TB ಜಯಚಂದ್ರ ಅವರ ಹೆಸರು, ಹೊಸಕೋಟೆ ಕ್ಷೇತ್ರ ಶಾಸಕ ಶರತ್ ಬಚ್ಚೇಗೌಡ ಅವರ ಹೆಸರು, ಗೋವಿಂದರಾಜನಗರದ ಪ್ರಿಯಾ ಕೃಷ್ಣ, ಮಾಲೂರಿನ KY ನಂಜೇಗೌಡ, ಶ್ರೀರಂಗಪಟ್ಟಣದ ರಮೇಶ್ ಬಂಡಿಸಿದ್ದೇಗೌಡ. ಇಷ್ಟು ಜನರ ಹೆಸರುಗಳು
ಒಕ್ಕಲಿಗ ಕ್ಷೇತ್ರದಿಂದ ಮುನ್ನೆಲೆಗೆ ಬಂದಿವೆ. ಇನ್ನು ಇನ್ನೊಂದು ಪ್ರಧಾನವಾದ ಸಮುದಾಯ ಲಿಂಗಾಯತ್ ಸಮುದಾಯ. ಲಿಂಗಾಯತ್ ಸಮುದಾಯದಲ್ಲಿ ಕೇಳಿಬರ್ತಾ ಇರೋ ಹೆಸರುಗಳು ಯಲಬುರ್ಗಾದಿಂದ ಬಸವರಾಜ ರಾಯರೆಡ್ಡಿ, ಅಥಣಿಯಿಂದ ಲಕ್ಷ್ಮಣ್ ಸವದಿ, ಹುನಗುಂದದಿಂದ ವಿಜಯಾನಂದ ಕಾಶಪ್ಪನವರ್, ರಾಮದುರ್ಗ ಕ್ಷೇತ್ರದಿಂದ ಅಶೋಕ್ ಪಟ್ಟಣ್, ಭದ್ರಾವತಿಯಿಂದ BK ಸಂಗಮೇಶ್ವರ್, ಮುದ್ದೇಬಿಹಾಳದಿಂದ ಅಪ್ಪಾಜಿ ನಾಡಗೌಡ ಅವರು. ಇದಿಷ್ಟು ಲಿಂಗಾಯತ ಸಮುದಾಯದಿಂದ ಮತ್ತೆ ಕೇಳಿ ಬರ್ತಾ ಇರೋ ಹೆಸರುಗಳು. ಇದೆಲ್ಲದರ ಮಧ್ಯೆ ವಿಧಾನಸಭೆಯ ಸ್ಪೀಕರ್ ಸ್ಥಾನಕ್ಕೂ ಆಯ್ಕೆ ಆಗಬೇಕಲ್ಲ. UT ಖಾದರ್ ಅವರು ಮೊನ್ನೆ ಜೂನ್ 3ನೇ ತಾರೀಕು ಸ್ಥಾನಕ್ಕೆ ರಾಜೀನಾಮೆ ನೀಡಿರೋದರಿಂದ ವಿಧಾನಸಭೆ ಸ್ಪೀಕರ್ ಸ್ಥಾನವೂ ಖಾಲಿ ಇದೆ. ಮುಂಬರುವ ಅಧಿವೇಶನದ ಹೊತ್ತಿಗೆ, ಮಂತ್ರಿಮಂಡಲ ವಿಸ್ತರಣೆ ಹೊತ್ತಿಗೆ ಹೊಸ ಸ್ಪೀಕರ್ ಸ್ಥಾನ ಕೂಡ ತುಂಬ ಅವಶ್ಯಕತೆ ಇದೆ. ವಿಧಾನಸಭೆ ಸ್ಪೀಕರ್ ಸ್ಥಾನಕ್ಕೆ ಈಗ ಹೆಚ್ಚಾಗಿ ಕೇಳಿ ಬರ್ತಾ ಇರೋ ಹೆಸರುಗಳು ಯಾವುದಪ್ಪ ಅಂತಂದರೆ, ಗಾಂಧಿನಗರದ ಶಾಸಕ ದಿನೇಶ್ ಗುಂಡೂರಾವ್ ಅವರ ಹೆಸರು, ಕಾಂಗ್ರೆಸ್ಸಿನ ಇನ್ನೊಬ್ಬ ಹಿರಿಯ ಶಾಸಕರಾಗಿರೋ ಹಳಿಯಾಳದ RV ದೇಶಪಾಂಡೆ ಅವರ ಹೆಸರು, ಗದಗದ ಶಾಸಕ HK ಪಾಟೀಲ್ ಅವರ ಹೆಸರು, ಕಲಬುರಗಿಯ ಆಳಂದ ಕ್ಷೇತ್ರದ ಶಾಸಕರಾಗಿರುವ BR ಪಾಟೀಲ್ ಅವರ ಹೆಸರು, ಮುಧೋಳ ಶಾಸಕ RB ತಿಮ್ಮಾಪುರ ಅವರು, ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಶಾಸಕ ಬಸವರಾಜ ರಾಯರೆಡ್ಡಿ ಅವರು. ಇದಿಷ್ಟು ಜನರ ಹೆಸರು ಸ್ಪೀಕರ್ ಸ್ಥಾನಕ್ಕೆ ಕೇಳಿ ಬರ್ತಾ ಇದೆ. ಆದರೆ ಬಹಳ ಸಲ ಎಲ್ಲರಿಗೂ ಸಚಿವ ಸ್ಥಾನದ ಮೇಲೆ ಆಸೆ ಇರುತ್ತಷ್ಟೇ ಹೊರತು ಈ ಸ್ಪೀಕರ್ ಸ್ಥಾನದಲ್ಲಿ ಕೂತ್ಕೊಳ್ಳೋದು ಯಾರಿಗೂ ಬೇಕಿರಲ್ಲ. ಹಾಗಾಗಿ ಇದು ಬಹಳ ಸಲ ಒತ್ತಾಯದ ಆಯ್ಕೆ, ಒತ್ತಾಯದ ನೇಮಕ ಆಗೋ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ. ಆಗಸ್ಟ್ 6ರಿಂದ ವಿಧಾನಸಭೆಯ ಮಾನ್ಸೂನ್ ಅಧಿವೇಶನ, ಮಳೆಗಾಲದ ಅಧಿವೇಶನ ನಡೆಸಬೇಕು ಅನ್ನೋದು ಸರ್ಕಾರದ ನಿರ್ಧಾರ ಆಗಿತ್ತು. ಆದರೆ ಮಂತ್ರಿಮಂಡಲದ ವಿಸ್ತರಣೆ, ಸ್ಪೀಕರ್ ಆಯ್ಕೆ ಇನ್ನೂ ಆಗದೇ ಇರೋದರಿಂದ ಅಧಿವೇಶನನ ಸ್ವಲ್ಪ ದಿನಗಳ ಕಾಲ ಮುಂದಕ್ಕೆ ಹಾಕೋ ಯೋಚನೆ ಕೂಡ ಸರ್ಕಾರಕ್ಕೆ ಇದೆ ಅಂತ ಹೇಳಲಾಗ್ತಾ ಇದೆ. ಮೊದಲನೇ ಸಲ ರಾಜ್ಯದ ನಾಯಕರು ಕೊಟ್ಟ ಪಟ್ಟಿ ರಾಹುಲ್ ಗಾಂಧಿ ಅವರಿಗೆ ಏನೇನೂ ಸಮಾಧಾನ ತಂದಿಲ್ಲ ಅಂತ ಹೇಳಲಾಗ್ತಾ ಇತ್ತು. ಯಾಕಂದರೆ ಕಾಂಗ್ರೆಸ್ ಪಕ್ಷದ ಸಲಹೆಗಾರ ಆಗಿರೋ ಸುನಿಲ್ ಕನಗೋಲು ಸಲಹೆ ಮೇರೆಗೆ ರಾಹುಲ್ ಗಾಂಧಿಯವರು ಹೊಸ ಮುಖಗಳಿಗೆ ಆದ್ಯತೆ ನೀಡುತ್ತಾರೆ ಅಂತ ಹೇಳಲಾಗಿತ್ತು. ಕರ್ನಾಟಕದ ಟೀಮ್ ಕೊಟ್ಟಿದ್ದ ಪಟ್ಟಿ ನೋಡಿ ನಿರಾಶೆಗೊಂಡಿದ್ದ ರಾಹುಲ್ ಗಾಂಧಿಯವರು 60%ಗಿಂತ ಹೆಚ್ಚು ಹೊಸ ಮುಖಗಳು ಮಂತ್ರಿಮಂಡಲದಲ್ಲಿ ಬೇಕು ಅನ್ನೋ ನಿರ್ದೇಶನ ಕೊಟ್ಟಿದ್ದರು. ಮತ್ತು ಮುಂದಿನ ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನೀವು ಮಂತ್ರಿಮಂಡಲ ರಚನೆ ಮಾಡಬೇಕು, 2ನೇ ಹಂತದ ನಾಯಕರ ಬೆಳವಣಿಗೆನೂ ಆಗಬೇಕು ಅನ್ನೋದು ರಾಹುಲ್ ಗಾಂಧಿಯವರ ಒತ್ತಾಯ ಆಗಿತ್ತು. 2ನೇ ಸಲ ರಾಜ್ಯದ ಟೀಮ್ ರಾಹುಲ್ ಗಾಂಧಿಯವರನ್ನು ಮೀಟ್ ಆಗೋದಕ್ಕೆ ಹೋದಾಗ ನೀಟಿನ ಪ್ರತಿಭಟನೆ ಜೋರಾಗಿ ನಡೀತಾ ಇತ್ತು. ಹಾಗಾಗಿ ರಾಜ್ಯದ ನಾಯಕರಿಗೆ ರಾಹುಲ್ ಗಾಂಧಿಯವರ ಜೊತೆ ಮಂತ್ರಿಮಂಡಲ ವಿಸ್ತರಣೆ ಬಗ್ಗೆ ಮಾತುಕತೆಗೆ ಸಮಯ ಕೂಡಿ ಬರಲೇ ಇಲ್ಲ. ಹೀಗೆ ಮಂತ್ರಿಮಂಡಲದ ವಿಸ್ತರಣೆಯ ಕಸರತ್ತು ನಡೀತಾ ಇದೆ. ಹಲವಾರು ಜನ ದಿಲ್ಲಿಗೆ ಹೋಗಿ ಬೇರೆ ಬೇರೆ ರೀತಿಯಲ್ಲಿ ಒತ್ತಡ ಹೇರೋ ಕೆಲಸ ಮಾಡ್ತಿದ್ದಾರೆ. ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆಯವರ ಹುಟ್ಟುಹಬ್ಬದ ನೆಪದಲ್ಲೂ ಕೂಡ ಅವರಿಗೆ ವಿಶ್ ಮಾಡೋದಕ್ಕೆ ಅಂತ ತುಂಬ ಜನ ಹೋಗಿ ತಮ್ಮ ಪ್ರಭಾವ ಬೀರೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಈಗಿರೋ ಪರಿಸ್ಥಿತಿನಲ್ಲಿ ಯಾವ ದಿನ ಕೂಡ ಮಂತ್ರಿಮಂಡಲ ವಿಸ್ತರಣೆ ಆಗ್ಬೋದು. ಆದರೆ ಕೇವಲ ಜಾತಿ ಲೆಕ್ಕಾಚಾರ ಮತ್ತು ಚುನಾವಣೆಯನ್ನಷ್ಟೇ ನೋಡದೆ ಪ್ರಾದೇಶಿಕ ನ್ಯಾಯಕ್ಕೆ, ಪ್ರತಿಭೆಗೆ, ಅರ್ಹತೆಗೆ ಮಣೆ ಸಿಗಬೇಕು ಅನ್ನೋದು ನಮ್ಮ ಆಶಯ. ನಿಮಗೆ ಯಾರು ಮಂತ್ರಿ ಆಗಬೇಕು ಅನಿಸುತ್ತೆ, ಯಾರಿಗೆ ಯಾವ ಖಾತೆ ಸಿಗಬೇಕು ಅನಿಸುತ್ತೆ ಅನ್ನೋದನ್ನು ಮರೆಯದೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೋಡ್ತಾ ಇರಿ ಕರೆಂಟ್ ಕನ್ನಡ.